ಸಿರ್ಸಿ ನಗರದ ಬನವಾಸಿ ರಸ್ತೆಯ ತೋಟಗಾರಿಕೆ ಕಾಲೇಜ್ ಬಳಿ ಸಂಜೆ ಹೊತ್ತಿನಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಯುವಕನನ್ನ ಸಿರ್ಸಿ ನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಗಾಂಜಾ ಮಾರಾಟ ಮಾಡುತ್ತಿದ್ದ ಆರೋಪದ ಮೇರೆಗೆ ಸಿರ್ಸಿ ನಗರ ಠಾಣಾ ಪೊಲೀಸರು ಮೂಲತಃ ಹಾವೇರಿಯ ನವನಗರದ ನಿವಾಸಿ ಇಮ್ರಾನ್ ಅಹಮದ್ ಬ್ಯಾಡ್ಗಿ 29 ವರ್ಷ ಎಂಬಾತನನ್ನು ಬಂಧಿಸಿದ್ದಾರೆ. ಈತನು ಸದ್ಯ ಸಿರ್ಸಿಯ ದಾಸನಕೊಪ್ಪದಲ್ಲಿ ಉಳಿದುಕೊಂಡು ಗಾಂಜಾ ಮಾರಾಟ ಮಾಡುತ್ತಿದ್ದ ಎನ್ನಲಾಗಿದೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಸಿರ್ಸಿ ನಗರ ಠಾಣಾ ಪೊಲೀಸರು ಆತನ ಬಳಿ ದೊರೆತ 20,000 ರೂಪಾಯಿ ಮೌಲ್ಯದ 253 ಗ್ರಾಂ ಗಾಂಜಾ ಮತ್ತು ಕೃತ್ಯಕ್ಕೆ ಬಳಸುತ್ತಿದ್ದ ಕಾರನ್ನು ವಶಕ್ಕೆ ಪಡೆದು ಪೊಲೀಸರು ಈ ಆರೋಪಿತನ ವಿರುದ್ಧ ಪ್ರಕರಣ ದಾಖಲಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಕೋರ್ಟ್ ಆರೋಪಿಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದು ಇನ್ನು ಹೆಚ್ಚಿನ ತನಿಖೆ ಕೈಗೊಳ್ಳಲಾಗಿದೆ. ಅಲ್ಲದೆ ಈ ಆರೋಪಿಯ ವಿರುದ್ಧ ಈಗಾಗಲೇ ಮುಂಡಗೋಡ್ನಲ್ಲಿ 2 ಗಾಂಜಾ ಪ್ರಕರಣ, ಅಂಕೋಲಾದಲ್ಲಿ ಮನೆ ಕಳ್ಳತನ ಪ್ರಕರಣ ಮತ್ತು ಹಾನಗಲ್ನಲ್ಲಿ ದರೋಡೆ ಪ್ರಕರಣ ದಾಖಲಾಗಿದೆ. ಅಪರಾಧ ಕೃತ್ಯದಲ್ಲಿ ಸಕ್ರಿಯಗೊಂಡ ಇಂಥ ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹ ವ್ಯಕ್ತವಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.